ಕೆಸ್ಕೊಂಡು ಹೋಗ್ತಾಳೆ ನಮ್ದು ಬಡವ್ರ ಮನೆ ಅಂತ ಹೇಳಿ. ಏನೇ ಮಲ್ಲಮ್ಮ, ಏನೋ ಒಬ್ಬೊಬ್ಳೆ ಮಾತಾಡ್ಕೊಂಡು ಕೂತಿಯಲ್ಲ, ಯಾಕೆ ಏನೈತೆ ನಿನಗೆ? ನೀನು ಗೊತ್ತಿಲ್ದಿರೋದು ಏನೈತೆ ಲಕ್ಷ್ಮಿ. ಒಂದು ಅವ್ರ ಅಕ್ಕ ಮದುವೆ ಆಗಿವೆ, ನಾನು ನಮ್ಮ ಅಕ್ಕ ಇನ್ನೂ ಆದ್ರೆ ಒಂದಿನ ಕಾರುವ ತಂಗಿ ಅಂತ ಬೇಸ್ ಮಾತಾಡ್ತಾಳೇನ, ಮುಖ ಹಂಚಿಕ್ತಾಳ ಕಣೆ. ಅಯ್ಯೋ ನೀನೊಬ್ಳು ಕಣೆ, ದುಷ್ಟು ಕಂಡ್ರೆ ದೂರ ಇರು ಅನ್ನೋದು ಮೊದಲೇ ಕೇಳಿಲ್ಲ ಏನ? ನಿನ್ನ ಗಂಡ ಸುಮ್ಮನೆ ಬಿಟ್ಟಾನೆ, ಸುಮ್ಮನೆ ಬಿಟ್ಬಿಡತ್ತಾಗ ಅವಳ ಸವಸ ನಿನ್ಗೆ ಯಾಕೆ ಹೇಳು? ನೀನು ಬಡವರು ಅಂದ್ಬಿಟ್ಟು ನಿಮಗೆ ₹1 ಮಾಡಾಳೆ ಬಿಟ್ಟಾಳೆ, ಹಂಗೆ ಮುಖ ಹಂಚಿಕ್ತಾಳೆ ಅಂದ್ರೆ ಅಂಥವ್ರ ಸವಸ ಮಾಡಬಾರ್ದು ನೀನು. ಅಲ್ಲ ಕನಕ, ಹೆಂಗೆ ಕೈಯ ದೂರ ಇರೋದು? ಅಕ್ಕ ತಂಗಿ ಅಂದ್ಮ್ಯಾಗ ಒಂದು ಮಾತು ಬರ್ತಾವ ಹೋಗ್ತಾವ, ಅದಕ್ಕೆ ನೋಡು ನನ್ನ ಮಕ್ಳು ನೋಡೋಕ್ಕೂ ಬರ್ನಿಲ್ಲ, ನಮ್ಮ ಅವನು ಬರ್ನಿಲ್ಲ. ನಾನು ಮಾಡಿದ್ದು ಒಂದೇ ಒಂದು ತಪ್ಪು, ನಮ್ಮ ಅಯ್ಯಪ್ಪನ ಲವ್ ಮಾಡಿ ಮದುವೆ ಅದೇ ಅಂದ್ಬಿಟ್ಟು ಯಾರೊಬ್ರು ಬರ್ನಿಲ್ಲ ಕನಕ. ಅಯ್ಯೋ ಆಗಿದ್ದಾಯ್ತು, ಬುಟ್ಟ ಹಾಕತಕ. ಹಳೆದೆಲ್ಲ ನೆನ್ಸ್ಕೊಂಡು ಎದಕ್ಕೆ ಕಲ್ತಿ ಜೀವನ ಮಾಡ್ಕೊಂಡು ಹೋಗೋಳು, ಚೆನ್ನಾಗಿ ಹೋಗು. ನಿಂದೊಳ್ಳೆ ಮರ ಐತಿ, ಹಿಂಗೆ ಅಳ್ಕೊಂಡು ಕುತ್ಕೊಂಡ್ರೆ ಯಾವ್ದು ಬರುತ್ತೆ ಹೇಳು? ಓ ಸಾವಿತ್ರಕ್ಕ, ಬಾರಕ್ಕ. ಏನಕ್ಕ ಯಾವ ಒಬ್ಬಕ್ಕಿನೇ ಬಂದ್ಬಿಟ್ಟು ಎಲ್ಲಿ ಸಾವುಕಾರಪ್ಪ ಕಾಣ್ತಿಲ್ಲ? ಅಯ್ಯೋ ನಮ್ಮ ಅಯ್ಯಪ್ಪ ನಾನು ಬಿಟ್ಟು ಎಲ್ವದನವ, ಹಿಂದೆ ಬತ್ತಾವನ ಅಯ್ಯಪ್ಪ ನಾನು ಬಿಟ್ಟಿರೋದು. ನಾನು ಬಿಟ್ಟೆ ಆತ ಇರೋಕಿಲ್ಲ, ಆತಂದ್ಬಿಟ್ಟು ನಾನು ಇರೋಕಿಲ್ಲ, ಗೊತ್ತಲ್ಲವ ನಿನ್ಗವ. ನಮ್ಮ ಅಯ್ಯಪ್ಪ ಏಟ್ ಬೇಸ್ ನೋಡ್ಕೊಂತಾನ ಅಂತೇಳಿ ಪುಣ್ಯ ಮಾಡಿದ್ದಕ್ಕ ಅಂತ ಗಂಡನ ಸಿಕ್ಕೋಕ. ಊರಾಗ ರೊಕ್ಕಿಲ್ದವ್ರು ಸರಿ, ಊರಿನ ಜನ ಎಲ್ಲ ಸಾವುಕಾರ ಅಂತಂದು ಒಂದು ಸಾವುಕಾರಪ್ಪ ಕಣ್ಣಂಗ ಕಾಣ್ತಾನ ನಿಮ್ಮ ಅಯ್ಯಪ್ಪ. ಏನ್ರವ ತಂಗಿ ಹೋಗೋರ, ನಾನು ಓದನೆ ಗುಣಗಾನ ಮಾಡ್ತಿರಂಗಿದ್ದೀರಿ. ನಂಗಂತ ಬಿಕ್ಲಕ್ಕೆ ಬರ್ತಾನೆ ಐತೆ, ಬಿಕ್ಲಕ್ಕೆ ಜಾಸ್ತಿನೇ ಆಯ್ತು ಕಣ್ರವ. ನನ್ನ ಬಗ್ಗೆನೇ ಮಾತಾಡ್ತಿದ್ರಿ ಅಲ್ವಾ ನೀವು? ಅಯ್ಯೋ ಅಣ್ಣಯ್ಯ, ನಿಮ್ಮನ್ನು ಬಿಟ್ರೆ ಇನ್ನು ಯಾರು ಗುಣಗಾನ ಮಾಡಮಪ್ಪ? ನೋಡು ಹೇಳ್ತೀನಿ, ಒಂದು ನಿಮಿಷ ಬಿಟ್ಟು ಕೊಡೋದೇ ಇಲ್ಲ. ನಮ್ಮ ಸಾವಿತ್ರಕ್ಕ ಭಾಳ ಪುಣ್ಯ ಮಾಡಿದ್ಲು ಕಣ. ಆಕಿ ನನ್ನನ್ನು ನೆಚ್ಚು ಬಂದಾಳ, ನನ್ನ ಮದುವೆ ಆಗಿ ಚೆನ್ನಾಗದಾಳ. ಅವ್ರಪ್ಪ ಅವ್ವ ಕೊಡ್ಬೇಕಾದ್ರೆ ಒಂದ ಮಾತು ಹೇಳಿದ್ದು, ನನ್ನ ಮಗಳನ್ನ ಕಣ್ಣಿಟ್ಟು ನೋಡ್ಕೊಳ್ರಪ್ಪ ಅಂತೇಳಿ. ಹಂಗಾಗಿ ನೋಡ್ಕೊಂತವನಿ. ಅವಳಿಗೆ ಯಾವ್ದು ಕೊರಗು ಬರಬಾರ್ದು ಅಷ್ಟೇ. ಎಲ್ಲೋ ನಿನ್ ದೊಡ್ಡ ಗುಣ ಕಣಯ್ಯೋ. ನಿನ್ನಂತ ಹೆಡ್ತಿ ಸಿಗಕ್ಕ, ಅಯ್ಯನ್ಗೆ ಅಂತ ಹೆಡ್ತಿ ಸಿಗಕ್ಕ ನೀನು ಪುಣ್ಯ ಮಾಡಿದಿ. ನಿನ್ಗೆ ಆಕಿಗಂತ ಗಂಡ ಸಿಗಕ್ಕ ಆಕಿ ಪುಣ್ಯ ಮಾಡಾಳ. ಬೇಸ್ ಒಳ್ಳೇದಾಗ್ಲಿ ನಿಮ್ಗೆಲ್ಲ. ನೋಡ್ದೇನಪ್ಪ ಈ ಮುಂಡಿಯ, ನಾನು ಈಕಿ ಲವ್ ಮಾಡಿ ಮದುವೆ ಆಗೋಳೆ ಅಂದ್ಬಿಟ್ಟು ನಾನು ಈಕಿನ ಮಾತಾಡ್ತಿದ್ದಿಲ್ಲ. ಊರು ಹೆಂಗಸ್ರನ್ನೆಲ್ಲ ಗುಡ್ಡೆ ಹಾಕಂದು ಹೆಂಗೆ ಮಾತಾಡ್ತಾಳ? ನಮ್ಮ ಹತ್ರ ಒಳ್ಳೆಯವ್ರ ಇರಕ್ಕಿಲ್ಲ ಕಣ. ಇಂಥ ಕೆಟ್ಟ ಮುಂಡೆಯವ್ರ ಹತ್ರ ನೀ ಭಾಳ ಮಂದಿ ಸೇರಿದಿರ್ತಾರ. ನಂಗೆ ಯಾಕೆ ಬೇಕು ಜಯಮ್ಮ, ಸುಮ್ಕ ನಡಿ. ಅದೇನೋ ಅಂತಾರಲ್ಲ, ಕೊಚ್ಚಕ್ಕಲ್ಲಿ ಹಾಕಿ ಮೈಮೇಕೆ ಯಾಕೆ ಹಾರಿಸ್ಕೋಬೇಕು? ಹೋಗ್ತಾವೆ ಇಲ್ಲ, ಸುಮ್ಮನೆ ನಡಿ. ಗೌಡ್ರ ಮನೆಯಾಕೆ ಹೋಗಿ ಮಾತಾಡ್ಬರುಮಂತ. ಆದಷ್ಟು ಬೇಗ ಮದುವೆ ಮಾಡಿ ಕೊಟ್ಬಿಡುಮ. ಮುಂದಿನ ತಿಂಗಳು ಇರ್ಬೇಕನ್ನೋ ಲಗ್ನಗಳು. ಈ ತಿಂಗಳು ಮುಂದಿನ ತಿಂಗಳು ನೋಡಿ ಎತ್ತಾಗ ನಾಳೆಯಿಂದ 1ನೇ ತಾರೀಕು ಯಾವಾಗ ಲಗ್ನ ಕೂಡ ಬರುತ್ತಾ ದೇವಿಗೂ ಗೌಡಂಗೂ ಮದುವೆ ಮಾಡ್ಬಿಟ್ರೆ ನಾವಕ್ಕೂ ಬೇರೆ ಆಗು. ಮತ್ತೆ 2 ದಿನ ಹಿಂಗೆ ಇರೋದು. ಏನು ಜಯಮ್ಮ, ಒಬ್ಬಾಕಿನ ಮಾತಾಡ್ಕೊಂಡು ನಿಂತಿಯಲ್ಲ ಗಂಡನ ಜೊತೆ ಬಾರೆ ಮುಂದಕ್ಕೆ ತಾಯಿ. ಯಾಕ ಏನು ಎತ್ತ ಮಾತಾಡ ತಾಯಿ? ಏ ಮಲ್ಲಮ್ಮ, ಎದಕ್ಕೆ ತಲೆ ತಗ್ಗಿಸ್ತಿ? ಏನೋ ತಪ್ಪು ಮಾಡಿರೋದು ನೀನು? ಲವ್ ಮಾಡಿ ಮದುವೆ ಆದ ತಕ್ಷಣ ನೀವು ಒಂದು ಎತ್ತಿಲ್ವೇ, ಮಾಡಿಲ್ವೇ? ಚೆನ್ನಾಗಿಲ್ವೇ ನೀನು? ಎದಕ್ಕೆ ತಲೆ ತಗ್ಗಿಸ್ತಿ? ಏನು ನಾಚಿಕಿಲ್ದೋಳ? ನೀವು ತಲೆ ಎತ್ತಮ್ಮಿ ಮ್ಯಾಕ. ಯಾವಳು ಬಂದ್ರೇನು ಯಾವಳು ಬಿಟ್ರೇನು ತಲೆ ತಗ್ಗಿಸ್ಬಾರ್ದು ಕಣ ಮೂದೇವಿ. ನಿನ್ನ ಗಂಡ ಊಗ್ದುಗುದು ಬೊಗ್ಳುತ್ತಾನೆ ನಿನ್ಗೆ. ತಲೆ ತಗ್ಗಿಸ್ಬೇಡ ಕಣಮಿ, ತಲೆ ತಗ್ಗಿಸ್ಬೇಡ, ತಲೆ ಎತ್ತಿ ಮೆರಿಬೇಕು ಅಂತೇಳಿ. ನೀನೇ ಕಮ್ಮಿ ತಲೆ ತಗ್ಗಿಸಿ ಮೂದೇವಿ, ತಲೆ ಎತ್ತ. ಅದು ಹಂಗಲ್ಲ ಕಣ್ಲಕ್ಷ್ಮಿ, ನಮ್ಮ ಅಕ್ಕನ ಭಾವ ಬತ್ತವ್ರೆ, ಅವ್ರ ಮುಂದೆ ಏನು ತಲೆ ಎತ್ಕ ಮಾತಾಡೋದು? ನೋಡು ಹೆಂಗೆ ನೋಡ್ತಾಳೆ, ನೋಡಿದ್ರೆ ಹತ್ರ ಆ ಕಡೆ ತಿರ್ಕೊಂಡಿರೋದ ಅಲ್ಲ. ದಿನ ಅಂದ್ಬಿಟ್ಟು ಈ ಕಡೆ ತಿರ್ಗೋ ನೋಡಲ್ಲ ಗೊತ್ತಾ? ನನ್ನ ಮಕ್ಕ ನೋಡೇ ಇಲ್ಲ ಅವಳು. ನೀವು ದುಡ್ಡಿಲ್ಲ ಅಂದ್ರೇನು, ಹಣ ಸಂಪಾದನೆ ಮಾಡಿ ಇಕ್ಕಿಲ್ಲ ಅಂದ್ರೇನು? ಜನನ ಸಂಪಾದನೆ ಮಾಡಿ ಯಾಕಮ್ಮದೇವಿ? ನಿನ್ಗೇನೋ ಬಂದಿರೋದು ಇವತ್ತಲ್ಲ ನಾಳೆ ಚಕ್ರ ತಿರುಗಲೇಬೇಕು. ಮ್ಯಾಗಿದ್ದರು ಕೆಳಗೆ ಬರ್ಬೇಕು, ಕೆಳಗಿದ್ದರು ಮ್ಯಾಕ್ ಹೋಗ್ಬೇಕು. ಯಾಕ ಹಿಂಗಾಡಿ ಮುದೇವಿ? ಮೇಕೆತ್ತು ತಲೆಯ ನೆಗತ್ತಲ್ಲಿ ಇರೋದು ಕಲ್ತ್ಕ. ನೀನು ಕೀಳಕಂತಿ ಅಂದ್ಬಿಟ್ಟು ಅವರು ಹೆಂಗೆ ಕೀಳಕಂತಾರೆ ಗೊತ್ತಾ? ನೀನು ಫಸ್ಟು ನೀನು ನಾನು ದೊಡ್ಡ ವ್ಯಕ್ತಿ ಅನ್ನೋ ಥರ ಇದು ಮಾಡ್ಕೋಬೇಕು. ಆಮ್ಯಾಗ ಅವರು ನಿನ್ನನ್ನು ಮಾತಾಡ್ಸೋದು. ಇಲ್ಲಾಂದ್ರೆ ನಿನ್ನ ಅಯ್ಯೋ ಇವಳು ಕೀಳಾಗದಳ ಅಂತಾರೆ ಮಾತಾಡ್ತಾರೆ. ಮೂದೇವಿ ತಲೆ ಎತ್ತ ಮೂದೇವಿ. ಸರಿಯಾಗಿ ಹೇಳ್ದಕ್ಕಂತ ಲಕ್ಷ್ಮಿ ಅಮ್ಮ, ನನ್ನ ಹೆಂಡ್ರುಗ ಬುದ್ಧಿ ಕಲ್ತ್ಕಮ್ಮಿ ಹಾಳಾಗೋರ್ ಮುಂದೆ ಅರಸನಾಗ ಬದುಕಬೇಕು. ಬುದ್ಧಿ ಕಲಿ ಅಂದ್ರೆ ಇನ್ನ ಎಳ್ಸೇಳ್ದಂಗೆ ಆಡ್ತಾಳೆ, ಇನ್ನ ಎಳೆ ಹುಡುಗಿ ಆಡ್ದಂಗೆ. ಅಯ್ಯೋ ಇವಳು ಮಕ್ಳು ಮದುವೆ ಆಯ್ತು ಬಂದ್ರೆ ಹಿಂಗೆ ಆಡ್ತಾಳೆ ನೋಡು. ಅಣ್ಣ ಹಿಂಗೇನಾರು ನಮ್ಮ ಆಯಪ್ಪ ಹೇಳ್ಕೊಟ್ರದು ಇದೆಲ್ಲ. ನಮ್ಮ ಲಕ್ಷ್ಮಣಪ್ಪ ಹೇಳ್ಕೊಟ್ರದು. ಯಾರ ಹತ್ರ ತಲೆ ತಗ್ಗಿಸಬಾರ್ದು, ತಲೆ ಎತ್ತೇ ಮೆರಿಬೇಕು ಅಂತೇಳಿ. ನಾನು ವಾರ್ಗಿತ್ತಿ ಮುಂಡೆಯರೆಲ್ಲ ಎಂತೇರು ಅಂತ ಗೊತ್ತು ತಾನೇ ಈ ಊರಾಗ. ಯವ್ವ ನಮ್ಮ ಹತ್ರ ಅವ್ರ ಹತ್ರ ವಾರ್ಗಿತ್ತಿರಲ್ಲ ಹೆಂಗ್ ಬಟ್ಟು ಉರ್ಸ್ಕೊಂತಾರೆ ಗೊತ್ತಾ? ಇಲ್ಲ ಅಂದ್ರೆ ನಮ್ಮ ನಿನ್ನ ಕುಗ್ಸೋರಪ್ಪ. ಇವ್ರ ಹತ್ರ ಏನದ ಏನಿಲ್ಲ ಅಂದ್ಬಿಟ್ಟು ಫಸ್ಟ್ ತಮ್ಮ ಹತ್ರ ಏನದ ಅದನ್ನ ನೋಡ್ಕೋಬೇಕು, ಆಮ್ಯಾಗ ಮಂದಿ ನಡ್ಕೋಬೇಕು ಕಣ. ಬಾರಯ್ಯ, ಇವುಗಳು ಮಾತೇನು ಕೇಳ್ತಿ? ಪಟ ಬಾ. ನಾವು ಇನ್ನು ಕೆಲಸ ಅವ ನಮ್ಗೆ ಆಗವು. ಇನ್ನು ಶುಭ ಸಮಾರಂಭಗಳು ಎಲ್ಲ ಅದಾವ. ಇವುಗಳ ಹತ್ರ ಮಾತು ಕೇಳ್ಕೊಂಡು ಇಲ್ಲ ನಿಂತ್ಕೊಂಡ್ರೆ ನಮ್ಗೆ ಉದಾರ ಆಯ್ತಿವೇನ? ಹಾಳಾಗೋಯ್ತಿವಿ. ಬಾರಮ್ಮಯ್ಯಪ್ಪ ಬಾ. ನಿನ್ನೇನ ಮಾತು ಕೇಳು ಬಿಡು ಅಂತ ಹೇಳಿದ್ಮೇನ ರೋಡಾಗ ಹೋಯ್ತಿಯಲ್ಲ, ಸುಮ್ಮನೆ ತೆಪ್ಪಗೋಗ. ಎದಕ್ಕೆ ಮಾತಾಡ್ತಿ? ಬಾರಿ ಮಾತಾಡ್ತೀಯ ಕಣ ಜಯಮ್ಮ ನೀನು. ನಾನು ನೋಡ್ತಾನೆ ಇವನಿ ಬರೀ ಕೆಟ್ಟ ಮಾತಾಡ್ತಿ. ನಾನೇನ ನಿನ್ನ ಜೊತೆ ಮಾತಾಡು ಬಿಡು ಅಂತ ಹೇಳಿ ನಿನ್ನ ಕೈಕಾಲು ಬಿದ್ದೀನಿ ನಾನು. ಆದ್ರೂ ಇವರೆಲ್ಲ ವಾರ್ಗಿತ್ತಿರೋ ಅಕ್ಕ ತಂಗಿರು ನೋಡು, ಒಂದೇ ಕುಟುಂಬದವಾದ್ರೂ 2 ಜಗಳ ಮಾಡ್ತಾವೆ. ಇಂಥ ಜಗಳಗಳು ನೋಡೋಕೆ ಏನೋ ಒಂಥರ ಖುಷಿ ಕಲೆ.
ಸಂಬಂಧ ಅನ್ನೋದು ಮುರಿದೋಗಕ್ಕಿಲ್ಲ. ಈಗ ಹಿಂಗೆ ಆಡ್ಬೋದು, ಅಕ್ಕ ತಂಗಿ ತಂಗ ಅಣ್ಣ ತಮ್ಮ ವಾರವಾರ್ಗಿತ್ತಿರ ಹಿಂಗೆ ಆಡ್ಬೋದು. ಆದರೆ ಅಕ್ಕ ತಂಗಿರು ಅಕ್ಕ ತಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಅಕ್ಕ ಬಾವ ಎಲ್ಲ ಇರುತ್ತೆ ಸಂಬಂಧಗಳು. ಯಾವತ್ತೂ ಕಡಗಕ್ಕೆ ಆಗೋಕ್ಕಿಲ್ಲ. ಇವತ್ತೆಲ್ಲ ನಾಳೆ ಒಂದಾಗೆ ಆಯ್ತಲ್ಲ. ನೋಡಿ ಸುಮ್ಮನೆ ನಗ್ಬೇಕೆ ಹೊರತು ನಾವು ಅವ್ರನ್ನ ಬಿಡ್ಸಕ್ಕೆ ಹೋಗೋದು, ಜಗಳ ಮಾಡೋಕ್ಕೆ ಕೂತಿರೋರ್ನ ಹಂಗೆ ಹಿಂಗೆ ಅನ್ನಕ್ಕೆ ಹೋಗೋದು ಮಾಡಿದ್ರೆ ಬಿಟ್ಟಾರೆ ನಮ್ಮ ಯಾವತ್ತೂ ನಾವು ಮಧ್ಯಕ್ಕೆ ಹೋಗಬಾರ್ದು. ಇವತ್ತೆಲ್ಲ ನಾಳೆ ಒಂದಾಗೋರು ಅವರು. ಏನೇ ಮಾತಾಡೋದು ನೀನು ಲಕ್ಷ್ಮಿ? ನಾ ವಾರಗಿತ್ತಿರು ಹಂಗೆ ಹಿಂಗೆ ಅಂತ ಮಾತಾಡ್ತೀನಿ. ನಮ್ಮ ಬಗ್ಗೆ ನೀನೇನು ಮಾತಾಡೋದು? ವರ್ಷಾಗ ವಾರಗಿತ್ತಿರ ಆಗಿರ್ಬೋದು, ನಾನೇನಿಲ್ಲ ಅಂತ ಹೇಳ್ತಿಲ್ಲ. ನಮ್ಮತ್ತೆ ನಿಮ್ಮತ್ತೆ ವಾರಗಿತ್ತಿ, ನೀವು ವಾರಗಿತ್ತಿನೇ ಆಗಿರ್ಬೋದು. ಆದರೆ ನಮಗೂ ಒಂದು ಸ್ಥಾನಮಾನ ಅನ್ನೋದಿರುತ್ತೆ, ಬೆಲೆ ಗೌರವ ಅನ್ನೋದಿರುತ್ತೆ. ಹಿಂಗೆ ಮಾತಾಡ್ಬೇಡ ಕಣೆ ರೋಡಾಗೆಲ್ಲ. ಎಂತೆಂತ ಬರೀ ಕೀಳ್ಮಟ್ಟದವ್ರ ಎದುರಿಗೆಲ್ಲ ನನ್ನ ಆಡ್ಕೊಬೇಡ. ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಟಾಕ್ ನೋಡ್ಕಂತೀನಿ ನಾ ಹಬ್ಬಕ್ಕಿನ ವಾರ್ಗಿತ್ತಿರೋದು. 5 ಜನ ವಾರ್ಗಿತ್ತಿರೋದರ ಕಣ ಹೋಗು. ನಮ್ಮ ಅತ್ತೆ ಅನ್ಕ 5 ನಮ್ಮ ಮಾವರ ಅಣ್ಣ ತಮ್ದಿರು ಭಾಳ ಮಂದಿ ಅದಾರ. ನೀನೇನ್ ಮಾತಾಡ್ತೀಯ ಹೋಗೆ? ಬಂದ್ಬಿಟ್ಲಿ ಇಲ್ಲಿ ಕೆಣಿಕೊಂಡು ಅದೇನೋ ಅಂತಾರಲ್ಲ, ಇರ್ನಾರ್ದಂಗ ಮೈ ಕೆರ್ಕೊಂಡ್ರು ಅಂದ್ಬಿಟ್ಟು ಗಾಯನ ಕೆಣಕ್ತಾನೆ ಇರುತ್ತೆ, ದೊಡ್ಡದಾಗ್ತಾನೆ ಇರುತ್ತೆ. ಎದು ಕೆಣಕ್ತಿ? ಸುಮ್ಮನೆ ಹೋಗ. ಜಯಮ್ಮ ನಡಿ, ನಮ್ಗೆ ಮಾಡಕ್ ಕೆಲ್ಸ ಅದಾವ. ಕೀಳಾಗಿರೋ ಮನೆ ಮುಂದೆ ನೀನೇನು ಮಾತಾಡ್ಕೊಂಡು ನಿಂತ್ಕೊಳ್ಳೋದು ನಡಿ ಅಂತ ಹೇಳಿದ್ದು. ಸುಮ್ಕ ನಡಿ, ನಮ್ಗೇನು ಮಾಡಕ್ಕೇಮಿಲ್ಲ. ಹಿಂದಿಯವ್ರ ಮುಂದೆ ಎಲ್ಲ ಮಾತಾಡ್ಕೊಂಡು ಕೀಳಾಕೊಂಡು ನೀನು ಏನಲ್ಲ ಸೂರಜಪ್ಪ, ಯಾರನ್ನ ಕೀಳೋದು ಹಂಗ ಹಿಂಗ ಅಂತ ಹೇಳ್ತಿ. ನಾನು ಸ್ವಂತ ಮನೆಯಾಗ ನಾನು ಬದುಕ್ತಾನಿಲ್ಲ, ನಾನು 2 ಮಕ್ಳು ಸಾಕೊಂಡು ನಿನ್ನಂಗ ಗುಲಾಮ್ಗಿರಿ ಮಾಡ್ತಿಲ್ಲ. ನೋಡು ಬೇಸಿರಕ್ಕಿಲ್ಲ ಮಗನ. ಅಕ್ಕ ತಂಗಿರು ಹೆಂಗಾರು ಜಗಳ ಮಾಡ್ಕೊಂತಾರ. ನಾವಿಬ್ರು ಬಾವ ಇದು ಅಣ್ಣ ತಮ್ದಿರು ತಪ್ಪಗೆ ನಿಂತ್ಕೋಬೇಕಲೇ ಸಡಕ್ರು. ಮಧ್ಯಕ್ಕೆ ಏನು ಮಾತಾಡೋದು ನೀನು? ಮಧ್ಯಸ್ಥಿಕೆ ವಹಿಸ್ಕೊಂಡು. ಹೌದು ಕಣ, ನಾನು ಗುಚ್ಚನಲ್ಲ ಅದಕ್ಕೆ ಮಾತಾಡ್ತೀನಿ ಕಲ. ನನ್ನ ಇಷ್ಟ, ನಾನು ರೋಡಾಗ ಹೋಗತ್ನಾಗ ನಾನು ಏನಾರು ಅನ್ಕೋಬೈತೀನಿ. ನಿನ್ನ ಅಪ್ಪಂದಿ ಮನೆ ಇರೋದು ಇಲ್ಲಿ, ಅಕ್ಕಪಕ್ಕ ಯಾರ್ದು ಇಲ್ಲೇನ? ಬಾರಿ ಮಾತಾಡ್ತಿಲ್ಲ ಏನೇನು? ಸೂರಜಪ್ಪ, ನಾನು ನಗ್ಮುಖ ತಂದಿದ್ದೀನಿ ಅಂದ್ರ ಇವತ್ತೆಲ್ಲ ನಾಳೆ ಅಕ್ಕ ತಂಗಿ ಜಗಳ ಮಾಡ್ಕೊಂತಾರ, ಸಡ್ಕರು ಹಂಗದಾರ, ಮುಂದಕ್ಕೆ ಒಂದಾಯ್ತಾರ ಅಂದ್ಬಿಟ್ಟು ನಾವು ತೆಪ್ತಿರ್ತೀವಿ. ನೀನೇನಲ್ಲ ಇಂಥ ಮಾತಾಡ್ತಿ, ತೆಪ್ಪಗೆ ನಿಂತೀಯಲ್ಲ ನಿಂತ್ಕಲ್ಲ. ಅಕ್ಕಪಕ್ಕದ ಅಂದ್ರ ನಾವು ಓದಿಲ್ಲ, ನಮ್ಗೆ ಹೇಳ್ತೀಯೇನ ಕೆಲವು ಮನೆಯವ್ರ ಮುಂದೆ ಅಂದ್ರ ಏನೋ ಮಾತಾಡೋದು. ಇಂಥವೆಲ್ಲ ಮಾತಾಡಿ ಅಂದ್ರ ನೋಡು, ನಾಲ್ಗೆ ಕುಯ್ದು ನಾಯಿನವ್ರಿಗೆ ಹಾಕ್ಬಿಡ್ತೀನಿ. ಸಾವುಕಾರಪ್ಪ, ಇವ್ರಿಗೆಲ್ಲ ಹಿಂಗ್ ಬೋದ್ರೆ ಬುದ್ಧಿ ಕಲಿದು, ಇಲ್ಲ ಅಂದ್ರೆ ಕಲ್ತಾರ ಏನೋ ನಮ್ಮನ್ನ ಹಾಳು ಮಾಡ್ತಾರ. ನೋಡಿ ಏಟ್ ಮಾತಾಡ್ತಾರ. ನಾವು ಇವರು ಏನಾರು ಮಾತಾಡ್ಕೊತೀವಿ ಬಿಡ್ತೀವಿ. ಬಾರ್ಬರ್ಗಿತ್ರಿ ಅಂದ್ರೆ ಅವಕ್ಕೆ ಒಬ್ಳೇನ ಆಕೆ ಉಳ್ಕದೆ ಅಂದ್ರೆ ಅವಳೇ ಮಾಡಿರ್ತಾಳ, ಅದಕ್ಕೆ ಉಳ್ಕಿರುತ್ತ. ಹೆಂಗ್ ಮಾತಾಡ್ತಾಳ ನೋಡು. ಒಬ್ರು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಕಣ. ಪುಟ್ಕ ಹಿಂಗ ಆಡ್ತಾಳಲ್ಲ ಹೆಂಗ? ಹೌದು ಕಣೆ ಲಕ್ಷ್ಮಿ, ನೀನು ಮಾತಾಡ್ತಿರೋದು ಸರಿ ಅದೇ. ಬಿಡೆ ಮಲ್ಲಮ್ಮ ಬಿಡು. ಮಲ್ಲಪ್ಪ ಹೇಳ್ದಂಗೆ ಬಿಟ್ಬಿಡು. ಸಂಬಂಧಿಕರು ಯಾವುದು ಇದು ಮಾಡಕ್ಕೆ ಹೋಗ್ಬೇಡ. ಅವೇ ಬರ್ತವೆ ಇರುವೆ ಕಡೆ, ಅದೇನಂತಾರಲ್ಲ ಸಕ್ಕರೆ ಕಡೆ ಇರುವೆ ಬಂದೇ ಬರ್ತಾವ ಅಂತೇಳಿ ಬರ್ತಾರೆ. ಇವತ್ತೆಲ್ಲ ನಾಳಕ ಚಕ್ರ ಅನ್ನೋದು ತಿರುಗಲೇಬೇಕು. ಮ್ಯಾಗಿದ್ದವ್ರು ಕೆಳಕಿದ್ದವ್ರು ಮ್ಯಾಕ ಹೋಗಲೇಬೇಕು. ನಿನಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಪುಟ್ಟ ಕಮ್ಮಿ. ಅದು ಫಿಲಾಮ್ಗಳಾಗ ನೋಡಕ್ಕೆ ಚಂದ ಅಷ್ಟೇ. ನಿಜ ಜೀವನದಾಗ ಬದುಕು ತೋರ್ಸೋನು. ಮ್ಯಾಗಿದ್ದವ್ರು ಕೆಳಗಿದ್ದವ್ರು ಮ್ಯಾಕ ಬಂದೇ ಬರ್ತಾರಂತೆ. ಯವ್ವೋ ಹೆಂಗ್ ಹೇಳ್ತಾಳೆ ನೋಡಮ್ಮಯ್ಯಪ್ಪ. ಇವಳೊಬ್ಳು ಸಾವಿತ್ರಮ್ಮ, ಒಬ್ಳು ಕಮ್ಮಿ ಇದ್ಲು ನೋಡು. ಸಾವುಕಾರ ಇಡ್ತಿ ಸಾವಿತ್ರಮ್ಮ ಏಟ್ ಬಲ್ ಮಾತಾಡ್ತಾಳ. ಎದಕ್ಕ ಫಿಲಮ್ಗೊಳಗೆ ಮಾತ್ರ ನೋಡಕ್ ಚಂದ? ಎದಕ್ಕ ಫಿಲಮ್ಗೊಳಗೆ ಮಾತ್ರ ಏನ? ನಿಜ ಜೀವನದಾಗ್ಲೂ ಬದುಕು ತೋರ್ಸದಾರ ಕಣ ಹೋಗಮಿ. ಎಷ್ಟೆಷ್ಟು ಜನ ಬದುಕು ತೋರ್ಸಿಲ್ಲ. ಇವತ್ತು ಕೀಳಾಗಿ ಇರೋ ಭಿಕ್ಷುಕ ನಾಳೆ ಇದು ಎಲ್ಲಿ ಎಲ್ಲದನ ಅರಮನೆಯಾಗ ಕೂತಿರ್ತಾನ ಕಣ ಹೋಗು. ಬತ್ತಳ ಇಲ್ಲಿ ಮಾತಾಡಕ್ಕ. ಯಾರು ಕೀಳಾಗಿಲ್ಲ, ಯಾರು ಮ್ಯಾಲಲ್ಲ, ಯಾರು ಕೀಳಲ್ಲ. ತಿಳ್ಕೊಂಬಿಡು ಅದನ್ನ. ಅರಸ ಹಾಳಾಗಿ ಬದುಕ್ತಾನು, ಅರಸನಾಗಿ ಬದುಕುದು ಗೊತ್ತಿರುತ್ತ ಹೋಗೆ. ಸರಿಯಾಗಿ ಹೇಳ್ದ ಕಣ್ ಲಕ್ಷ್ಮಮ್ಮ, ಇಂಥವ್ರಿಗೆಲ್ಲ ಬರೀ ಅವ್ರ ಮನೆ ಬರೀ ಕನ್ನ ಹಾಕೋದು, ಬರೀ ಕಿಚು ಕುದಿ ಕಲ್ಸೋದು. ತನ್ನ ಮನೆ ಮಾತ್ರ ಚೆನ್ನಾಗಿರ್ಬೇಕು, ತನ್ನ ಮಕ್ಳು ಮಾತ್ರ ಚೆನ್ನಾಗಿರ್ಬೇಕು. ಮಂದಿ ಹೆಣ್ಮಕ್ಳು ಎಕ್ಕುಟ್ಟು ಅಲ್ಲಿ ಏನಾದ್ರು ಮಧ್ಯೆ ನಮ್ದೇನೈತಿ, ನನ್ನ ಮಕ್ಳು ನನ್ನ ಅಕ್ಕಪಕ್ಕದ ಮಕ್ಳು ಎಲ್ಲ ಚೆನ್ನಾಗಿರ್ಲಿ ಅಂತ ನಾವು ಭಾವಿಸ್ತೀವಿ. ಅಂತವ್ರಿಗೆ ಭಗವಂತ ಚೆನ್ನಾಗಿ ಇಟ್ಟಿರ್ತಾನ. ಬಾ ಲಕ್ಷ್ಮಿ ಅಮ್ಮ ಬರ್ರಿ. ಸಾವಿತ್ರಮ್ಮ ಬರ್ರಿ, ಟೀ ಮಾಡಿ ಕೊಡ್ತಾಳೆ, ನನ್ನ ನೆಂಟ್ರು ಕುಡ್ದು ಹೋಗೋರಂತೆ ಬರ್ರಿ. ನಡಿ ನಾಯಿಗಳು ಬೊಗ್ಲಕ್ಕ ಹೋಯ್ತವ. ಬೊಗ್ಳದಷ್ಟು ಬೊಗ್ಲಕೊಂಡು ಓಲಿ ಯಾಕೆ ಬೇಕು? ಅಕ್ಕ ತಂಗಿ ಅಂದ್ಬಿಟ್ಟು ಒಂದು ತಂಗಿ ನನ್ನ ತಂಗಿ ಹಿಂಗೆ ಅದಾಳ, ಹಿಂಗೆ ಬಿಟ್ಟಾಳ. ಆಕಿಗೆ ಭಾಳ ಕಣ್ಕಾಣಕ್ಕಿಲ್ಲ, ಬಿಡಕ್ಕಿಲ್ಲ. ಚಸ್ಮಾ ಹಾಕಂತಾಳ ಅಂದ್ಬಿಟ್ಟು ಊರಾಗೆಲ್ಲ ಆಡ್ಕೊಂಬತ್ತಾಳ ಕಣ. ಇಂಥವ್ರಿಗೆ ನೀನು ಅಲ್ಲೇ ಮಲ್ಲಮ್ಮ, ನಿನಗೆ ಬುದ್ಧಿ ಇಲ್ಲ ಕಮ್ಮಿ, ನಿನಗೆ ಬುದ್ಧಿ ಇಲ್ಲ. ನಿನಗೂ ಬುದ್ಧಿ ಇದ್ದೀರ ಇಷ್ಟಲ್ಲೇ ಹಾಕ್ಬೇಕಿತ್ತು. ಅಕ್ಕ ತಂಗಿ ಯಾವತ್ತಿದ್ರು ಒಂಥರ ದರಿದ್ರದವಿದ್ದಂಗ. ಯಾವ ಒಬ್ಬನೊಂದು ಚೆನ್ನಾಗಿರ್ತಾವ. ಇನ್ನು ಬಾಕಿಯವರೆಲ್ಲ ಒಟ್ಟು ಹೊರ್ಕೊಳ್ಳೋರಿ. ಲವ್ ಮಾಡಿ ಮದುವೆ ಆಗ್ಬಿಟ್ಟು ಅಂದ್ಬಿಟ್ಟು ಎಲ್ಲನೂ ಹಿಂಗೆ ಇದು ಮಾಡಿದ್ರೆ ಹೆಂಗೆ ಹೇಳು? ಎಲ್ಲ ಅಕ್ಕ ತಂಗಿರು ನೋಡಿ ನಾನು ಎಷ್ಟು ಚೆನ್ನಾಗಿರ್ತಾರ. ನಮ್ಮ ಮನೆ ಬರ್ದಾಗ ಎಲ್ಲ ಹಿಂಗೆ ಇರ್ತಾವೆ. ಏನೂ ಮಾಡೋಕ್ಕಾಗಿಲ್ಲ. ನಡಿ, ನೋಡಿದ್ರಲ್ಲ ವೀಕ್ಷಕರೇ, ಯಾವ ಅಕ್ಕ ತಮ್ಮ ಅಣ್ಣ ತಂಗಿ ಯಾರು ಆಗಕ್ಕಿಲ್ಲ. ಸಮಯ ಸಂದರ್ಭ ಅಂದಾಗ ಎಲ್ಲರೂ ಒಂದಿನ ಬಂದ ಬರ್ತಾರ. ಸಕ್ಕರೆ ಇದ್ ಕಡೆ ಇರುವೆ ಬಂದೇ ಬರುತ್ತಾ. ಇವತ್ತೆಲ್ಲ ನಾಳೆ ಉದ್ದಾರ ತೋರಿಸಿದ್ರೆ ಪ್ರತಿಯೊಬ್ಬರು ನಮ್ಮ ಕಡೆ ತಿರುಗಿ ನೋಡ್ತಾರ. ನಾವು ಉದ್ದಾರ ಆಗಿಲ್ಲ ಅಂದ್ರೆ ನಮ್ಮ ಕೀಳಕ್ಕೆ ಕಾಣೋರೆ ಭಾಳ ಮಂದಿ ಇರ್ತಾರ. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.